ಟೀಮ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 12 ಜೂನ್ 2025 ನಿಫ್ಟಿ 50ನಲ್ಲಿ ಏನಾಯಿತು, BSEನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ಇವತ್ತು ಸುಮಾರು 253.20 ಪಾಯಿಂಟ್ಸ್ ಅಷ್ಟು ಇಳಿಕೆ ಕಂಡಿದೆ. ಅಂದರೆ ಇದು 1% ಅಷ್ಟು ಕುಸಿತ ಆಗಿದೆ ಅಂತ ಹೇಳ್ಬೋದು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ. ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 24,888.20 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ. ಇವತ್ತು ಎಕ್ಸ್ಪೈರಿ ಡೇ, ಇವತ್ತು ತುಂಬ ಚೆನ್ನಾಗಿ ಮೂವ್ ಆಗುತ್ತೆ ಅಂತ ಅನ್ಕೊತಾ ಇದ್ರು, ಆದರೆ ಇವತ್ತು ಒಂಥರ ಯೂ ಟರ್ನ್ ಮಾಡಿದೆ ಅಂತಲೇ ಹೇಳ್ಬೋದು ಶೇರ್ ಮಾರ್ಕೆಟು. ಹಾಗೆ ಸೆನ್ಸೆಕ್ಸ್ ನೋಡಿದ್ರೆ ಸುಮಾರು 823.16 ಪಾಯಿಂಟ್ಸ್ ಅಷ್ಟು ಇಳಿಕೆ ಕಂಡಿದೆ. ಕ್ಲೋಸ್ ಆಗಬೇಕಾದ್ರೆ 81,691.98 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಶೇರ್ಸ್ಗಳಲ್ಲಿ ಇಳಿಕೆ ಆಗಿದೆ, ಟಾಪ್ ಲೂಸರ್ಸ್ ಅಂತ ನೋಡೋದಾದರೆ ಟಾಟಾ ಮೋಟರ್ಸ್ ಇವತ್ತು 2.86% ಅಷ್ಟು ಇಳಿಕೆ ಆಗಿದೆ. ಹಾಗೆ ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್, ಟ್ರೆಂಟ್, ಟೈಟನ್, ಕೋಲ್ ಇಂಡಿಯಾ, ಟಾಟಾ ಸ್ಟೀಲ್, ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್, L&T ಪವರ್ ಗ್ರಿಡ್, ಹಾಗೆ ಎಟರ್ನಲ್, ಝೊಮ್ಯಾಟೊ, ಮಹೀಂದ್ರ ಆ್ಯಂಡ್ ಮಹೀಂದ್ರ, SBI ಲೈಫ್ ಇನ್ಶೂರೆನ್ಸ್, ಹಿಂದೂಸ್ತಾನ್ ಯೂನಿಲಿವರ್, ಬಜಾಜ್ ಆಟೋ, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಆಕ್ಸಿಸ್ ಬ್ಯಾಂಕ್, ಅಡಾನಿ ಎಂಟರ್ಪ್ರೈಸಸ್, ಭಾರತ್ ಎಲೆಕ್ಟ್ರಾನಿಕ್ಸ್, ಈ ಶೇರ್ಸ್ಗಳಲ್ಲಿ ನೋಡೋದಾದರೆ ನಿಫ್ಟಿ 50ನಲ್ಲಿ ಅತಿ ಹೆಚ್ಚು ಲಾಸ್ ಆಗಿದೆ ಅಂತಲೇ ಹೇಳ್ಬೋದು ಇವತ್ತು. ಅದೇ ರೀತಿ ನಿಫ್ಟಿ 50ನಲ್ಲಿ ಯಾವೆಲ್ಲ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ ಅಂತ ನೋಡಿದ್ರೆ ಕೆಲವು ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಅದರಲ್ಲಿ ನೋಡಿದ್ರೆ ಅಪೋಲೋ ಹಾಸ್ಪಿಟಲ್ ಸುಮಾರು 1% ಅಷ್ಟು ಏರಿಕೆ ಆಗಿದೆ. ಹಾಗೆ ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬೊರೇಟರೀಸ್, ಬಜಾಜ್ ಫಿನ್ಸರ್ವ್, ಏಷ್ಯನ್ ಪೇಂಟ್ಸ್, ಟೆಕ್ ಮಹೀಂದ್ರ, ವಿಪ್ರೋ, ONGC ಇಷ್ಟು ಶೇರ್ಸ್ ಬಿಟ್ಟರೆ ನಿಫ್ಟಿ 50ನಲ್ಲಿ ಬೇರೆ ಎಲ್ಲ ಶೇರ್ಸ್ಗಳಲ್ಲಿ ಇವತ್ತು ಇಳಿಕೆನೇ ಕಂಡಿರೋದು. ಹಾಗೆ IPO ನೋಡಿದರೆ ಜೈನಿಕ್ ಪವರ್ ಕೇಬಲ್ಸ್ ಲಿಮಿಟೆಡ್ SME IPO ಇದು 12 ಜೂನ್ ಅಂದರೆ ಇವತ್ತಿದು ಕ್ಲೋಸ್ ಆಗಿದೆ. ಇದರಲ್ಲಿ 2 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಹಾಗೆ ಇನ್ನೊಂದು IPO ಬಂದಿದೆ ಮೊನೊಲಿಥಿಸ್ ಇಂಡಿಯಾ ಲಿಮಿಟೆಡ್, ಇದು SME IPO. ಪ್ರೈಸ್ ರೇಂಜ್ ಬಂದು ₹135 ಇಂದ ₹143. ಹಾಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ₹135,000 ಇದೆ. ಹಾಗೆ ಕ್ಲೋಸ್ ಆಗೋದು 16 ಜೂನ್ 2025ಕ್ಕೆ ಕ್ಲೋಸ್ ಆಗುತ್ತೆ. ರಿಟೇಲ್ ಕ್ಯಾಟಗರಿನಲ್ಲಿ ಸುಮಾರು 2 ಲಕ್ಷ ತನಕ ಇನ್ವೆಸ್ಟ್ ಮಾಡ್ಬೋದು. ಸೊ ವಿಡಿಯೋ ನೋಡೋದಕ್ಕೆ ತಮಗೆ ತುಂಬ ಧನ್ಯವಾದ. ವಿಡಿಯೋ ಲೈಕ್ ಮಾಡಿ, ಶೇರ್